ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ 2024 ಹಾಗೂ 25ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಆನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮದಲ್ಲಿ ಇರುವ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ 2024 ಹಾಗೂ 25ನೇ ಸಾಲಿನ ವಾರ್ಷಿಕ ಮಹಾಸಭೆಯು ನಡೆಯಿತು. ಇತ್ತೀಚೆಗೆ ಸಂಘದ ಮ್ಯಾನೇಜರ್ ಆಗಿದ್ದ ಪ್ರಕಾಶ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ ಭಾರೀ ಕುತೂಹಲ ಕೆರಳಿಸಿದ್ದ ಈ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಯಾದವು. ಇನ್ನು ಸಂಘದ ಅಧ್ಯಕ್ಷರಾದ ನಟರಾಜ್ ಅವರು ತಾತ್ಕಾಲಿಕ ಆಡಿಟಿಂಗ್ ಇರುವುದರಿಂದ ಅದನ್ನೇ ಮಂಡನೆ ಮಾಡಿದರು. ಕೆಲವು ಸದಸ್ಯರು ಅನೇಕ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡಿದರು. ಇಲಾಖೆಯ ಮಟ್ಟದಲ್ಲಿ ತನಿಖೆ ನಡೆಯುತ್ತಿದೆ. ಒಂದು ವೇಳೆ ಪ್ರಕಾಶ್ ಅವರ ಡೆತ್ ನೋಟ್ನಲ್ಲಿ ಇರುವುದು ಸತ್ಯ ಎಂದು ತಿಳಿದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಸಂಘದಲ್ಲಿ ಡಿಜಿಟಲ್ ಕರಣ ಮಾಡಲು ಅನುಮೋದನೆ ನೀಡಿದರು. ರೈತರು ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮ ಆಡಳಿತ ಮಂಡಳಿ ಇರುವಷ್ಟು ದಿನ ಯಾವುದೇ ಭ್ರಷ್ಟಾಚಾರ ನಡೆಯಲು ಬಿಡುವುದಿಲ್ಲ ಎಂದು ನಟರಾಜ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ನಟರಾಜ್, ಉಪಾಧ್ಯಕ್ಷ ಶ್ರೀನಿವಾಸ್, ಸದಸ್ಯರಾದ ಗೊಲ್ಲಹಳ್ಳಿ ಎನ್ ವೆಂಕಟಸ್ವಾಮಿ, ತಾಲೂಕು ಶಾಖೆಯ ಸದಸ್ಯರಾದ ಸೋಮಶೇಖರ್, ಮಾಜಿ ಅಧ್ಯಕ್ಷರಾದ ಕೋನಸಂದ್ರ ಅಶ್ವಥ್, ಹೇಮಂತ್ ಕುಮಾರ್, ಮಾರಪ್ಪ, ಅಕ್ಷಯ್ ಕುಮಾರ್, ವಿವೇಕ್, ಮಮತಾ, ಮಾಲಾ, ಅಂಜಿನಪ್ಪ, ರವಿಕುಮಾರ್ ಹಾಗೂ ಮಾಜಿ ಅಧ್ಯಕ್ಷರಾದ ಪಿಎಲ್ಡಿ ವೆಂಕಟೇಶ್ ಮತ್ತು ರೈತರು, ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಆಡಳಿತಾತ್ಮಕ ಮತ್ತು ಇತರೆ ವೆಚ್ಚಗಳು, ಸಿಬ್ಬಂದಿ ವೇತನ 14,28,300 ರೂಪಾಯಿ, ಪಿಗ್ನಿ ಏಜೆಂಟ್ ಕಮಿಷನ್ 7,62,537, ದೂರವಾಣಿ ವೆಚ್ಚ 19,390, ವಿದ್ಯುತ್ 35,157, ಮುದ್ರಣ ಮತ್ತು ಟೈಪಿಂಗ್ ಲೇಖನ ಸಾಮಗ್ರಿ 1,37,462, ಚುನಾವಣಾ ವೆಚ್ಚ 9,99,400 ರೂಪಾಯಿ, ಕಚೇರಿ ವೆಚ್ಚ 61,700, ದಿನಪತ್ರಿಕೆ 2,020 ರೂಪಾಯಿ, ಇತರೆ ವೆಚ್ಚ 41,280, ಮಾಸಿಕ ಸಭೆ ವೆಚ್ಚ 2,430 ರೂಪಾಯಿ, ವಾರ್ಷಿಕ ಮಹಾಸಭೆ ವೆಚ್ಚ 48,780 ರೂಪಾಯಿ, ಪ್ರಯಾಣ ಭತ್ಯೆ 42,500 ರೂಪಾಯಿ, ಆಯುಧ ಪೂಜೆ ವೆಚ್ಚ 37,600 ರೂಪಾಯಿ, ಅಂಚೆ ವೆಚ್ಚ 59,500 ರೂಪಾಯಿ, ಸಹಕಾರ ಸಪ್ತಾಹಕ್ಕೆ ದೇಣಿಗೆ ವೆಚ್ಚ 10,000 ರೂಪಾಯಿ, ಬ್ಯಾಂಕ್ ವೆಚ್ಚ 471, ನಗದು ವಿಮೆ 33,461, ಕಟ್ಟಡ ವಿಮೆ 8,956, ತೂಕ ಅಳತೆ 2,750, ಪತ್ರಿಕೆ ವೆಚ್ಚ 7,392, ಒಟ್ಟು 39,51,086 ರೂಪಾಯಿ. 2025-26ನೇ ಸಾಲಿನ ಅಂದಾಜು ಸಿಬ್ಬಂದಿ ವೇತನ 20 ಲಕ್ಷ ರೂಪಾಯಿ, ಪಿಗ್ನಿ ಏಜೆಂಟ್ ಕಮಿಷನ್ 8 ಲಕ್ಷ ರೂಪಾಯಿ, ದೂರವಾಣಿ ವೆಚ್ಚ 30,000, ವಿದ್ಯುತ್ ಬಿಲ್ 50,000, ಮುದ್ರಣ ಮತ್ತು ಟೈಪಿಂಗ್ ಲೇಖನ ಸಾಮಗ್ರಿ 2 ಲಕ್ಷ, ಕಚೇರಿ ವೆಚ್ಚ 1 ಲಕ್ಷ ರೂಪಾಯಿ, ದಿನಪತ್ರಿಕೆ 5,000 ರೂಪಾಯಿ, ಇತರೆ ವೆಚ್ಚ 70,000, ಮಾಸಿಕ ಸಭೆ ವೆಚ್ಚ 10,000 ರೂಪಾಯಿ, ವಾರ್ಷಿಕ ಮಹಾಸಭೆ ವೆಚ್ಚ 1 ಲಕ್ಷ, ಪ್ರಯಾಣ ಭತ್ಯೆ 60,000, ಆಯುಧ ಪೂಜೆ ವೆಚ್ಚ 50,000, ಅಂಚೆ ವೆಚ್ಚ 80,000, ಸಹಕಾರ ಸಪ್ತಾಹಕ್ಕೆ ದೇಣಿಗೆ ವೆಚ್ಚ 20,000, ಬ್ಯಾಂಕ್ ವೆಚ್ಚ 1,000 ರೂಪಾಯಿ, ನಗದು ವಿಮೆ 50,000, ಕಟ್ಟಡ ವಿಮೆ 10,000, ತೂಕ ಅಳತೆ 5,000, ಪತ್ರಿಕೆ ವೆಚ್ಚ 10,000, ಒಟ್ಟು 36,51,000 ರೂಪಾಯಿ. ಹೌದು, ಖರ್ಚಿಲ್ಲ. ಈಗ ಸಿಬ್ಬಂದಿ ವೇತನ ಇರಿ ತಾವು ವಿದ್ಯುತ್ತರು ಸಿಬ್ಬಂದಿ ವೇತನ ಎಷ್ಟು ಬರ್ತಾ ಇದೆ? 9 ಲಕ್ಷ ಚಿಲ್ಲರೆ, 9,90,000 ಚಿಲ್ಲರೆ ಎಲೆಕ್ಷನ್ ಖರ್ಚಾಗಿದೆ. ಈಗ ಆದಾಯ ಬರ್ತಾ ಇರ್ತಕ್ಕಂಥದ್ದು ಏನಿದೆ ಅದನ್ನ ಇಲ್ಲಿ ಖರ್ಚು ವೆಚ್ಚ ಮಾಡಿದೆ. 15 ಜನ ನೀವು ಇಟ್ಕೊಂಡು ಅವರಿಗೆ ಕೊಟ್ಕೊಂಡಿದ್ರೆ ಸಂಸ್ಥೆ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ಖರ್ಚುಗಳು ಜಾಸ್ತಿ ಮಾಡ್ತಾ ಇದ್ರೆ ಸಂಸ್ಥೆ ಏನಾಗುತ್ತೆ ಅಂತ. ಹೌದೌದು. ಈಗ ಅದನ್ನ ಹೇಳ್ತಲ್ಲ, ಇವೆಲ್ಲ ಕಂಪ್ಯೂಟರ್ ಆದ್ಮೇಲೆ ಅವನ್ನೆಲ್ಲ ಏನೇನು ಕ್ರಮ ತಗೋಬೇಕು, ಎಷ್ಟು ಲಾಭ ಮಾಡಬೇಕು. ಈ ಎಲ್ಲಾ ಸಬ್ಸಿಡಿಗಳಲ್ಲೂ ಅಷ್ಟೇ ಕೆಲವು ನಷ್ಟನೇ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ದು ಲಾಭ ಮಾಡ್ಕೊಂಡು
ಬಂದಿದ್ದೀವಿ. 35 ಲಕ್ಷ ಉಳ್ಕೊಂಡಿದ್ದಕ್ಕೆ ಇನ್ನು 50 ಲಕ್ಷ ಲೋನ್ ಮಾಡ್ಕೊಂಡು ಕಟ್ಟಡ ಮಾಡ್ಕೊಂಡಿದ್ದೀವಿ. ಮುಂದಿನ ತಿಂಗಳಲ್ಲಿ ಅದೇ ಸಹ ಲಾಭ ಜಾಸ್ತಿ ಬರ್ಬೇಕಾದ್ರೆ ಸಿಬ್ಬಂದಿನೂ ಕಡಿಮೆ ಮಾಡ್ಕೊಬೇಕು. ಜೊತೆಲಿ ಏನು ಅಂದ್ರೆ ಈ ಖರ್ಚು ವೆಚ್ಚಗಳನ್ನ ಎಲ್ಲ ಯಾವ ವೆಂಡಲ್ಲಿ ಎಷ್ಟೆಷ್ಟು ಬರ್ತಾ ಇದೆ ಇವತ್ತು ತಗೊಂಡಿರೋದ್ರಲ್ಲಿ ಆ ಎಡಕ್ಕೆ ಏನು ಉದ್ಯೋಗ ಬರ್ತಾ ಇದೆ ಅದನ್ನ ನೋಡ್ಕೊಂಡೆ ತೀರ್ಮಾನ ಮಾಡ್ತೀವಿ. ಅಷ್ಟು ಮಾಡ್ತೀವಿ. ಸಮಸ್ಯೆ ಇದೆ ತರ ಇನ್ನೊಂದು ನಾವೇನು ನೋಡಿರೋದು ಆದ್ಯತೆಯಲ್ಲಿ 2000 ಸಲ ನಮ್ಗೆ ಯಾರು ಕೊಡ್ತಾ ಈ ಆದ್ಯತೆಯಲ್ಲಿ 2000 ಸಲ ನಮ್ಗೆ ಯಾರು ಕೊಡ್ತಾ ಇಲ್ಲ ಅಂತ ಕಾಲದಲ್ಲಿ ಸೊಸೈಟಿ 3000 ದುಡ್ಡು ಕೊಟ್ಟಿದೆ. ಸಂಸ್ಥೆ ಇದೆ, ಎಲ್ಲಾರನ್ನೂ ಕಾಪಾಡಿದ್ದೀವಿ. ಯಾರು ಬಂದವನೋ ಎಲ್ಲಾರನ್ನೂ ಕಾಪಾಡಿದ್ವಿ ಸೊಸೈಟಿಯಲ್ಲಿ. ಅಂತ ಹೆಸರುವಾಸಿ ಸೊಸೈಟಿ ಆಮೇಲೆ ಇನ್ನು ಮುಂದಷ್ಟು ನೋಡಬೇಕು, ತನಿಖೆ ಮಾಡಬೇಕು. ಯಾರೇ ಏನ್ ಮಾಡಿದ್ರು ತನಿಖೆ ಕ್ರಮ ಆಗಬೇಕು ಅಂತೇಳಿ ನಮಗೆ ಇದು ತಾತ್ಕಾಲಿಕ ಕನ್ನಡ ಕಟ್ಟಿದಾಗ ಶುಭ ಹೇಳಿ ದಯವಿಟ್ಟು ಈಗೇನು ಮೆಂಬರ್ಗಳು ಬರ್ತಾರೆ ಪ್ರತಿಯೊಬ್ಬರಿಗೂ ನೀವು ಆದೇಶ ಮಾಡಿ ಸಜೆಷನ್ ಅಷ್ಟೇ. ಅವ್ರು ಏನು ಆರ್ಡರ್ ಮಾಡ್ತಾ ಇಲ್ಲ ನಿಮ್ಗೆ ಇದು ನಿಂಗೆ ಮಾಡಿ ಅಂತ ನೀವೇನ್ ಕೇಳ್ತಾ ಅವ್ರು ಏನ್ ಕೇಳಿದ್ರು ಅಷ್ಟು ವರ್ಷದಿಂದಲೂ ಅವ್ರು ಕೇಳ್ಕೊಂಡ್ ಬರ್ತಾ ಇದ್ದಾರೆ. ಆಡಳಿತ ಮಂಡಳಿ ವಿಫಲ ಆದಾಗೇನೆ ಈಗ ಇಬ್ರು ಸದಸ್ಯರು ಸತ್ತಿದ್ದಾರೆ, ಇಬ್ರು ಸಿಒಗಳು ಸತ್ತಿದ್ದಾರೆ. ಅವ್ರು ಸಾವು ನ್ಯಾಯ ಕೊಡ್ಲಿ ಅಂತ ಅಷ್ಟೇ ಕೇಳ್ತಾ ಇರೋದು. ನೀವು ಹೊಸದಾಗಿ ಹೋಗಿದ್ದೀರ, ಅಲ್ಲಿ ಏನ್ ಅನ್ಯಾಯಗಳಾಗಿದೆ ಆ ಇಬ್ರು ಸಿಒಗಳು ಯಾಕೆ ಸತ್ರು ಅವ್ರು ಒಂದು ನ್ಯಾಯ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಏನ್ ಕೇಳಿದ್ರು ರಾಜಕೀಯ ಮಾಡಬೇಡಿ ನೀವೇನು ಉದ್ಧಾರ ಮಾಡಿದ್ರಿ ನಾವೇನು ಉದ್ಧಾರ ಮಾಡಿದ್ವಿ ಅಂತ ಕೇಳಿ ಅಂತ ಹೇಳಲ್ಲ ಯಾರು ಅಲ್ವಾ. ಈಗ ಏನಲ್ಲ ಅನ್ಯಾಯ ಆಗಿದೆ, ಇಲ್ಲ ಲೋಪದೋಷಗಳು ಏನಿದೆ, ನೀವು ಹೊಸದಾಗಿ ಹೋಗಿದ್ದೀರಾ, ಎಲ್ರು ಹೆಂಗಾಗಿದ್ದೀರಾ, ವಿದ್ಯಾವಂತರಿದ್ದೀರಾ, ಬುದ್ಧಿವಂತರಿದ್ದೀರಾ, ಅಲ್ಲಿ ಹೋಗಿ ಆಗಿನ ಲೋಪದೋಷಗಳನ್ನು ಸರಿಪಡಿಸಿ ಆಡಳಿತ ಸಂಸ್ಥೆಯನ್ನು ಹೆಂಗ್ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಮಾಡಿ ಅಂತ ಅಷ್ಟೇ ಎಲ್ರದ್ದು ಉದ್ದೇಶ. ಸಂಸ್ಥೆನ ಹಾಳು ಮಾಡಿ ಇನ್ನೊಂದು ಡೈರಿ ಇದು ರಾಜಕೀಯ ಡೈರಿ ನಾವು ಸೊಸೈಟಿ ಕೇಳಿದ್ರೆ ನೀವು ಡೈರಿ ಇರ್ತೀರಾ, ಅದೇ ರಾಜಕೀಯ ಬರೋದಿಲ್ಲ. ಯಾರು ರಾಜಕೀಯ ಮಾಡ್ತಾರೆ ಯಾರು ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಏನ್ ಕೇಳಿದ್ರು ರಾಜಕೀಯ ಮಾಡ್ತಾರೆ ನಮ್ಮದು ಅಷ್ಟೇ ಕಾಳಜಿ ಇರೋದು. ಇಬ್ಬರು ಸತ್ತಿದ್ದಾರೆ. ಈಗ ಆಮೇಲೆ ಹೇಳಿದೆ ಚುನಾವಣೆಗೆ ಮಾಡಿರ್ತಕ್ಕಂಥದ್ದು ನೀವು ಮಾಡಿದೀವಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೂ ಒಂದು ಫುಲ್ ಸ್ಟಾಪ್ ಬರಬೇಕಾಗುತ್ತೆ. ಬರೋದು ಯಾವಾಗ ಕಂಪ್ಯೂಟರ್ ತಮ್ಮ ಇಂಪ್ರೆಷನ್ ಬರಬೇಕು. ಈಗ ರೈತರು ಎತ್ತಿದ್ಯಾರೋ ರೈತರು ಇವಾಗ ಕೃಷಿ ಸಾಲ ಒಬ್ರು ಕೇಳೋದಿಲ್ಲ. ಅದಕ್ಕೆ ಉತ್ತರ ನಾನು ಕೊಡ್ತಾ ಇದ್ದೀನಿ. ಈಗ ನಾವು ಆಡಳಿತ ಮಂಡಳಿ ಬರಕ್ ಬಂದು ಅದಕ್ಕೆ ಮೊದಲು ಯಾರಂತ ಇದ್ರು ಏನ್ ಮಾಡ್ತಾ ಇದ್ರು ಅನ್ನೋದನ್ನು ಕೇಳ್ಬೇಕಲ್ಲ. ನಾವು ಹೆಂಗ್ ಓಟರ್ ಲಿಸ್ಟ್ ಮಾಡ್ತಾ ಇದ್ವಿ ಅಂತ ಕೇಳಬೇಕ ಬೇಡವಾ? ಆವತ್ತು ಯಾರು ರೈತರು ಇಟ್ಕೊಂಡಿದ್ರಿ ಅದನ್ನ ಕಂಟಿನ್ಯೂ ಮಾಡೋದು ಬೇಡ. ನಮ್ಮದೆಲ್ಲ ನಾನು ಹೇಳ್ತಾ ಇರೋದು ಅದನ್ನೇ. ಹಿಂದಿನ ಕಾಲದಲ್ಲಿ ತುಂಬಾ ಅವ್ಯವಹಾರಗಳು ನಡೆದಿದೆ. ಪ್ರಕಾಶ್ ಅವರಾಗ್ಲಿ ಇಲ್ಲ ಒಂದು ಕೆಲಸ ಮಾಡಿ ನಿಮ್ಮಲ್ಲಿ ಯಾರ ಒಂದು ನಿಮಿಷ ಮಾತಾಡ್ತೀನಿ. ಯಾರ ಪ್ರಾಬ್ಲಮ್ ಆಡಳಿತ ಮಂಡಳಿಯವರ ಕಿರುಕುಳದಿಂದ ಪ್ರಾರಂಭ ಆಗಿದೆ, ಆಡಳಿತ ಮಂಡಳಿಯವರ ಇದರಿಂದ ಆಗಿದ್ದಾರೆ ಅನ್ನೋದಿದ್ರೆ ಒಂದು ಬರೀ ಗಾಳಿಯಲ್ಲಿ ಗುಂಡಾಸ್ಬಾರ್ದು. ಮಾಹಿತಿ ಇದ್ರೆ ಹೋಗಿ ಸಾವು ನ್ಯಾಯ ಕೊಡೋದಕ್ಕೆ ಆಡಳಿತ ಮಂಡಳಿಯವರಾಗ್ಲಿ ಇರ್ತಕ್ಕಂಥವ್ರಾಗ್ಲಿ ಯಾರು ಏನು ಮಾಡಕ್ಕಾಗಲ್ಲ. ನಾಲ್ಕು ವರ್ಷ ಕೇಳಿ ನೀವೇ ಸಜೆಷನ್ ಕೊಡಿ. ನ್ಯಾಯ ಯಾವ ರೀತಿ ಕೊಡಬೇಕು, ಯಾವ ರೀತಿ ನ್ಯಾಯ ಕೊಡಬೇಕು ಹೇಳಿ. ಯಾವ ರೀತಿ ನ್ಯಾಯ ಕೊಡ್ತೀವಿ ಹೇಳಿ. ನೀವು ಅಧಿಕಾರಿಗಳಿದ್ದೀರಾ ಸರ್. ಈಗ ಸಿಇಒಗಳು ಇದಾರಲ್ವಾ, ಫಸ್ಟ್ ಅಧ್ಯಕ್ಷರಿಗೆ ಚೆಕ್ ಪವರ್ ಇರುತ್ತೆ ಅಲ್ವಾ. ಈಗ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದಾಗ ಈ ವರ್ಷ ಈ ತಿಂಗಳಲ್ಲಿ ಆಗಲಿ ಇಲ್ಲ
ಏನೇನು ಯಾವ್ಯಾವ ಹಣ ಇದೆ ಅಂತ ಅದೆಲ್ಲ ಮಾಹಿತಿ ಕೊಟ್ಟಿದ್ದೆ ಅಲ್ವಾ? ಇದ್ದಿದ್ದೇ ತಾನೇ ಕೊಟ್ಟಿದ್ದು. ಅವ್ಯವಹಾರ ದುಡ್ಡು ಶಾರ್ಟೇಜ್ ಅನ್ನೋದು ಏನಿದ್ರು ತನಿಖೆ ಆದ ಮೇಲೆ ಸಿಗೋದು. ಆಯ್ತು ಅದನ್ನೇ ಹೇಳ್ತಾರೆ. ಒಂದೇ ತರ ಮಾಡ್ಬೇಕು, ನೀವ್ ಮಾಡಿದ ಕರೆಕ್ಟು, ನಾನ್ ಮಾಡ್ತಾರೆ ಕರೆಕ್ಟು ಅಂತ ಹೇಳೋದಕ್ಕೆ ನಾನು ಬರಲ್ಲ. ಅವರವ್ರ ಆಡಳಿತವಧಿಯಲ್ಲಿ ಅವ್ರ ತೋರಿದ ಕಡೆ ಆಡಳಿತ ಮಾಡ್ಕೊಂಡು ಬಂದಿರ್ತಾರೆ ಅಲ್ಲಮ್ಮ. ನನ್ನ ಆಡಳಿತವಧಿಯಲ್ಲಿ ನಾನು ಬಂದ ತಕ್ಷಣ ಪ್ರಾರಂಭ ಮಾಡಿದ್ದೆ ಅದನ್ನ. ಏನು ಒಂದು ಚೆಕ್ ಸೇರ್ ಆಗ್ಬೇಕಾದ್ರೆ ಅಮೌಂಟ್ ಬರ್ಕೊಂಡ್ ಬರ್ಬೇಕಾದ್ರೆ ಯಾವ್ದಕ್ಕೆ ಏನಕ್ಕೆ, ಆಮೇಲೆ ಎಷ್ಟು ಹಣ ಸಾಲ ಇದೆ ಎಲ್ಲ ಕೇಳಿದ್ದಕ್ಕೆ, ಎಲ್ಲ ಮಾಡಿದಕ್ಕೆ ಇವೆಲ್ಲ ಆಯ್ತು. ನಾನು ಕ್ರಮ ತಗೊಂಡಿದ್ದಕ್ಕೆ ಅದನ್ನು ಕ್ರಮ ತಗೊಂಡಿದ್ದಕ್ಕೆ ಕ್ರಮ ತಗೊಂಡಿದ್ದಕ್ಕೆ ತಿರೋಗಿದ್ದು ಅನ್ನೋಂಗಿದ್ರೆ ಬರಿಬೇಕಾಗಿತ್ತು. ಮಾತಾಡಕ್ಕೆ ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ, ಹೇಳ್ತೀನಿ ಅಷ್ಟೆಲ್ಲ ವೇಸ್ಟ್ ಆಗಿದ್ರು. ಇದೆಲ್ಲ ಅವಕಾಶ ಎಲ್ರಿಗೂ ನಮಸ್ಕಾರ. 2024-25ನೇ ಸಾಲಿನ ಸಾಮಾನ್ಯ ಸಭೆ ಇವತ್ತು ನಮ್ಮ ಆರಗದ್ದೆ ವ್ಯವಸ್ಥೆಯ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಭಾಳ ಆರೋಗ್ಯಕರವಾದಂಥ ಚರ್ಚೆಗಳು ನಡೆಯಿತು. ತಮ್ಮೆಲ್ರಿಗೂ ಗೊತ್ತಿದೆ, ಪ್ರಕಾಶ್ ಸಿಒ ಆಗಿದ್ದಂಥವರು ಮರಣ ಹೊಂದಿದ್ದರಿಂದ ತದನಂತರ ಅಲ್ಲಿದ್ದಂಥ ಸಿಬ್ಬಂದಿ ಸಹ ಅವ್ರೇನು ಮಾಡಿದ್ರು, ಡೆತ್ ನೋಟಲ್ಲಿ ಬರೆದಿದ್ದರಿಂದ ಅವ್ರನ್ನೂ ಸಹ ಅರೆಸ್ಟ್ ಆಗಿರೋದ್ರಿಂದ ನಾವು ತಾತ್ಕಾಲಿಕ ಏನು ಒಂದು ಆಡಿಟ್ ರಿಪೋರ್ಟ್ ಇದೆಯೋ ಅದನ್ನು ಮಂಡನೆ ಮಾಡಿ ತದನಂತರ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಜನರಲ್ ಬಾಡಿಗೆ ಕರೆದಿದ್ವಿ. ಅದರಲ್ಲಿ ಅನೇಕ ವಿಷಯಗಳು ಚರ್ಚೆ ಆಯಿತು, ಒಳ್ಳೆ ರೀತಿಯಲ್ಲಿ ಚರ್ಚೆ ಆಯಿತು. ಇರಲಿ, ಕೆಲವ್ರಿಗೆ ವಾಯ್ಸ್ ಜಾಸ್ತಿ ಮಾತಾಡ್ತಾರೆ, ಕ್ವಶನ್ ಆದರೆ ಚರ್ಚೆ ಆದ್ರೇ ಅದಕ್ಕೊಂದು ಅರ್ಥ. ಅದೇ ರೀತಿ ಏನೇನು ಮುಂದೆ ಕ್ರಮಗಳಾಗಬೇಕು, ಹಿಂದೆ ಆಡಳಿತ ಮಾಡ್ಕೊಂಬಂದಿರೋರು ಅವರವ್ರ ವ್ಯಾಪ್ತಿಯಲ್ಲಿ ಅವ್ರವ್ರು ಮಾಡ್ಕೊಂಬಂದಿದ್ದಾರೆ. ಹಾಗೆ ಕಾನೂನುಗಳು ಬದಲಾವಣೆಗಳಾಗ್ತಾಯಿದೆ. ಈಗ ಹೊಸದಾಗಿ ಕಂಪ್ಯೂಟರ್ಕರಣ ಮಾಡಿ ಕಂಪ್ಯೂಟ್ರಲ್ಲಿ ಇದು ಮಾಡಿಬಿಟ್ವಿ ಅಂದರೆ ಎಲ್ಲ ವ್ಯವಹಾರಗಳು ಸಿಗ್ತವೆ. ಈಗಾಗಲೇ ನಮ್ಮಲ್ಲಿ ಆಗಿರ್ತಕ್ಕಂಥದಕ್ಕೆ ತನಿಖೆ ಏನಾಗಬೇಕು, ತನಿಖೆಗೂ ಸಹ ನಾವು ಪ್ರೋಸೆಸ್ ಮಾಡಿದ್ದೀವಿ. ಆ ತನಿಖೆನೂ ಮಾಡಿ ಮುಂದಿನ ದಿನಗಳಲ್ಲಿ ಸೊಸೈಟಿಯನ್ನು ಉತ್ತಮ ರೀತಿಯಲ್ಲಿ, ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆಸೋದಕ್ಕೆ ನಮ್ಮ 12 ಜನ ನಿರ್ದೇಶಕರು, ಉಪಾಧ್ಯಕ್ಷರು ಶ್ರೀನಿವಾಸರು, ಮಾಜಿ ಅಧ್ಯಕ್ಷರುಗಳಿದ್ದಾರೆ ಮತ್ತು ಮಾಜಿ ಸದಸ್ಯರುಗಳಿದ್ದಾರೆ, ಹಾಲಿ ಸದಸ್ಯರುಗಳು ನಮ್ಮ ಜೊತೆಲಿದ್ದಾರೆ. ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಘಟನೆಯಲ್ಲೂ ಸಹ 12 ಜನ ಸದಸ್ಯರು, ನೀವು ನಂಬ್ತಿರೋ ಇಲ್ಲೋ, ರಾತ್ರಿ ಬೆಳಗ್ಗೆ 11 ಗಂಟೆಗೆ ಬಂದವರು ರಾತ್ರಿ 12:30 1 ಗಂಟೆವರೆಗೂ ಇದ್ದು ಸಹಕಾರ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅವತ್ತೊಂದು ಮಾತನ್ನು ಅಧಿಕಾರಿಗಳು ಹೇಳಿದರು, ಸತ್ತೋದ, ಆದರೆ ನಮ್ಮ ಕೈಯಲ್ಲಿ 10 kg ಚಿನ್ನ, ದುಡ್ಡು ಎಲ್ಲ ಇತ್ತು. ಆಡಳಿತ ಮಂಡಳಿಯವರು ಸಹ ಎಷ್ಟೋ ಕಡೆ ದುರುಪಯೋಗ ಪಡಿಸ್ಕೊತಾರೆ. ನೀವು ಗ್ರೇಟ್. ಯಾಕೆಂದರೆ ನಮಗೆ ಸಂಸ್ಥೆ ಮುಖ್ಯ. ಈ ಥರ ಸಂದರ್ಭಗಳಲ್ಲಿ ಸತ್ತೋದ್ರ ಮೇಲೆ ಹೆಸರಾಕ್ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡವ್ರು ಎಷ್ಟೋ ಜನ ಇರ್ತಾರೆ. ನಾವು ಆ ಕೆಲಸಗಳನ್ನು ಯಾರೂ ಮಾಡೋಲ್ಲ. ಇಲ್ಲಿ ಯಾರೂ ಮೊದಲು ಸಹ ಮಾಡಿಲ್ಲ. ಇಲ್ದಿದ್ದು ಹೇಳಬಾರ್ದು. ಆಡಳಿತಾತ್ಮಕವಾಗಿ ಕೆಲವು ತಪ್ಪುಗಳು ಆಗಿರೋದನ್ನು ಸರಿಪಡಿಸೋದಕ್ಕೆ ಏನು ಮಾಡಬೇಕು, ಮುಂದಿನ ಕ್ರಮ ತಗೊಂಡು ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸಿ, ಮುಂದೆನೂ ಸಹ ಇದೇ ರೀತಿ ಸಹಕಾರ ಇರಲಿ. ಹಾಗೆ ನಾಡಿನ ಜನತೆಗೆ ಎಲ್ರಿಗೂ ಸಹ ಆ ದೇವಿ ವಿಜಯದಶಮಿ ಮತ್ತು ಆಯುಧ ಪೂಜೆ ಬರ್ತಾಯಿದೆ. ಆ ಚಾಮುಂಡೇಶ್ವರಿ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ನಮ್ಮ ಸಂಸ್ಥೆಗೂ ಸಹ ಬಲವನ್ನು ನೀಡಲಿ, ಎಲ್ಲ ರೈತರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. 2025 ತಾತ್ಕಾಲಿಕ ಜನರಲ್ ಬಾಡಿ ಇತ್ತು ಆರಗದ ಯಶಸ್ಸಿನಲ್ಲಿ. ಎಲ್ಲ ಜನರಲ್ ಬಾಡಿ ಎಲ್ಲ ಜನಗಳು, ನಮ್ಮ ಸೊಸೈಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ BDC ಬ್ಯಾಂಕ್ ಡೈರೆಕ್ಟರ್ ಆದಂಥ ಸೋಮಶೇಖರು, ಸೂಪರ್ವೈಸರು, ಎಲ್ಲ ನಮ್ಮ ಶೇರ್ ಹೋಲ್ಡರ್ ಅಂತ ಪಬ್ಲಿಕ್ಕು, ಗ್ರಾಮಸ್ಥರು, ಮಹಿಳೆಗಳು, ಎಲ್ಲ ಪಂಚಾಯತ್ ಸದಸ್ಯರು, ಚೇರ್ಮನ್ರು ಎಲ್ಲ ಬಂದಿದ್ದರು. ಇದು ಪ್ರಕಾಶ್ ಅಂತವನು ಒಬ್ಬನು ನಮ್ಮ ಸಿಒ ದತ್ತಾಗಿದ್ದಾನೆ. ಅದಕ್ಕೆ ತಾತ್ಕಾಲಿಕ ಇವರು ಜನರಲ್ ಬಾಡಿ ಕರೆದಿದ್ದಾರೆ. 3 ಕೋಟಿ ರೂಪಾಯಿ ಏನೋ ಅವನು ಅವ್ಯವಹಾರ ಆಗಿದೆ, ನಂಗೆ ಟಾರ್ಚರ್ ಜಾಸ್ತಿ ಆಗಿದೆ ಅಂತ ತೀರೋಗಿದ್ದಾನೆ. ಇದು ನಿನ್ನೆ ಮೊನ್ನೆ ನಡೆದಿದ್ದಲ್ಲ. ಇದು 2004-05ರಿಂದ ಸೂಕ್ತ ತನಿಖೆ ಆಗಬೇಕು. ಯಾಕಂದರೆ ಒಡವೆ ಸಾಲ ಕೊಡ್ತಾರೆ, ಉಪ್ಕಸು ಸಾಲ, ಸ್ವಿಗ್ಗಿ ಸಾಲ ಕೊಡ್ತಾರೆ, ಬೆಳೆ ಸಾಲ ಕೊಡ್ತಾರೆ, ಅಕ್ಕಿ ಮಾರಾಟ ಇದೆ, ಇಲ್ಲಿ ಇದು ವಹಿವಾಟ ಇದೆ. ಆಮೇಲೆ ನಮ್ಮ ಗ್ರಾಹಕರುಗಳೆಲ್ಲ ಕೋಟ್ಯಾಂತರ ರೂಪಾಯಿ ಡಿಪಾಸಿಟ್ ಮಾಡಿದವ್ರೆ. ಇಂಥ ನಡೆದಿರೋ ಬ್ಯಾಂಕ್ ಇದು. ಈ ಬ್ಯಾಂಕ್ ನಾವೇನಪ್ಪ ಹೇಳೋದು, ಬ್ಯಾಂಕ್ ಉಳಿಬೇಕಂದ್ರೆ ಡಿಪಾರ್ಟ್ಮೆಂಟು
ಇದನ್ನ 20 ವರ್ಷದಿಂದ ತನಿಖೆ ಮಾಡಬೇಕು. ತನಿಖೆ ಮಾಡಿ ಎಷ್ಟು ಈ ತಾತ್ಕಾಲಿಕ ಜನರಲ್ ಮಾಡಿದ್ದಾರೆ, ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಹೇಳಿದ್ದಾರೆ ಈ ತಾತ್ಕಾಲಿಕ ಬಜೆಟ್ ಇದು, ನಾವು 3 ಮೀಟಿಂಗ್ ಮಾಡಿರೋದು, ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವರು ಮಾಜಿ ಅಧ್ಯಕ್ಷರಿದ್ದರು, ಮಾಜಿ ಸದಸ್ಯರು ಇದ್ದರು. ಇದು ನಾನೇನು ಹೇಳಿದೆ ಅಂದರೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ 4 ಬ್ಯಾಂಕ್ 5 ಬ್ಯಾಂಕ್ ದುಡ್ಡು ಮಡಗಿದ್ದಾರೆ. ಅಧ್ಯಕ್ಷನಿಗೆ ಗೊತ್ತಾಗ್ತದೆ ಈ ಬ್ಯಾಂಕ್ ಯಾಚಕ್ಕೋ, ಇದು ಎಷ್ಟು ದುಡ್ಡು ಡ್ರಾ ಮಾಡಬೇಕು, ಎಷ್ಟು ದುಡ್ಡು ಬಂದಿದೆ ಈ ತಿಂಗಳಲ್ಲಿ, ಎಷ್ಟು ದುಡ್ಡು ಆಚೆ ಹೋಗಿದೆ, ಎಷ್ಟು ಒಡೆಯೋ ಮಡಗಿದ್ದಾರೆ, ಎಷ್ಟು ಪಿಗ್ನಿ ಕಲೆಕ್ಷನ್ ಆಗಿದೆ, ಎಷ್ಟು ಪಿಗ್ನಿ ಆಚೆ ಹೋಗಿದೆ, ಸಾಲ ಆಚೆ ಹೋಗಿದೆ, ಎಷ್ಟು ಒಡೆ ಬಿಡಿಸ್ಕೊಂಡು ಹೋಗಿದ್ದಾರೆ. ಇದು ಸೂಕ್ತ ಅಧ್ಯಕ್ಷರು ಅದನ್ನ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಬೇಕು. ಸೂಪರ್ವೈಸರು ಬಾಡಿ ಚರ್ಚೆ ಮಾಡಿ ಮಿಸ್ಟೇಕ್ ಬಂದು ಅಲ್ಲೇ ಸರ್ ಮಾಡಬೇಕು. ಇಷ್ಟೊಂದು ಈ ಪ್ರಕಾಶ್ನು ದತ್ತ ಕಾರಣ ಅಂದರೆ ನಮ್ಮ ನೆಗ್ಲೆಕ್ಟ್ ಮಾಡ್ಕೊಂಬಂದಿದೆ. ಇದನ್ನ ಅವ್ರು ಹೇಳಿದ್ದಾರೆ ನಮ್ಮ 3 ತಿಂಗಳಾದ ಬಂದು ಅಂತ. ನಾನು ಹೇಳೋ ಡಿಪಾರ್ಟ್ಮೆಂಟವರು 20 ವರ್ಷದಿಂದ ತನಿಖೆ ಮಾಡಿ ನಮ್ಮ ಸೊಸೈಟಿ ಎಲ್ಲ ಷೇರುದಾರರಿಗೆ ನ್ಯಾಯ ಕೊಡಬೇಕು. ಪ್ರಕಾಶನ ಕುಟುಂಬಕ್ಕೆ ಒಳ್ಳೆ ಶಾಂತಿ ಸಿಕ್ಕಲಿ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತೇಳಿ ಜಯಂತಿಕರ್. ಆರ್ಗದ್ದೆ ಸಂಘ ದೃಢವಾಗಿದೆ. ಟೋಟಲ್ ಒಂದು 15 ಕೋಟಿ 95 ಲಕ್ಷದ 17 ಸಾವಿರ ಒಂದು ವಹಿವಾಟು ವ್ಯವಸ್ಥೆಯಲ್ಲಿದೆ. ಮತ್ತು KCC ಲೋನು 2 ಕೋಟಿ 64 ಲಕ್ಷ. ಆಮೇಲೆ FD ನಮ್ಮಲ್ಲಿ ಇಟ್ಟಿರೋದು 4 ಕೋಟಿ 64 ಲಕ್ಷ. ತಿರ್ಗಿ ಮತ್ತು ಸಿಂಡಿಕೇಟ್ ಇದು SB ಅಕೌಂಟಲ್ಲಿ 1 ಕೋಟಿ 26 ಲಕ್ಷ. ಮತ್ತು ಬಿಸ್ನೆಸ್ ಲೋನ್ 2 ಕೋಟಿ 91 ಲಕ್ಷ. ಇದೆಲ್ಲ ಟೋಟಲಾಗಿ ನಮ್ಮ ದೃಢವಾಗಿ ಆರ್ಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ನಾವು ಇನ್ನು ನಮ್ಮ ನಟರಾಜಣ್ಣವ್ರ ಅಧ್ಯಕ್ಷರಾದ ಮೇಲೆ ಇನ್ನೂ ಉತ್ತಮ ಸ್ಥಿತಿ ಮತ್ತು ಕಂಪ್ಯೂಟರ್ ಸಿಸ್ಟಮ್, ತಿರ್ಗಿ KCC ಇವು ಮತ್ತು ಇದು ಪಿಗ್ನಿ ಸಾಲವನ್ನು ಇನ್ನೂ ಮುಂದುವರಿಸೋಂಥ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇದನ್ನು ಈ ನಮ್ಮ ಸೊಸೈಟಿಯನ್ನು ಅತಿ ಎತ್ತರವಾಗಿ ಮುಂದೋಗೋದ್ರಲ್ಲಿ ಇದ್ದೀವಿ. 5ನೇ ಸಾಲಿನ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಇವತ್ತಿನ ದಿವಸ ವಾರ್ಷಿಕ ಮಹಾಸಭೆ ನಡೀತಾ ಇದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ BDCC ಬ್ಯಾಂಕ್ನ ವೃತ್ತಿಪರ ನಿರ್ದೇಶಕರು ಮತ್ತು ಈ ಒಂದು ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ನಟರಾಜ್ ಅವರು ಮತ್ತು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು, ಗೌರವಾನ್ವಿತ ಎಲ್ಲ 10 ಜನ ನಿರ್ದೇಶಕರುಗಳು ಮತ್ತು ಎಲ್ಲ ರೈತ ಬಾಂಧವರು ಇವತ್ತಿನ ದಿವಸ ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು. ಈ ಸಭೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲರನ್ನೂ ಪಾರದರ್ಶಕವಾಗಿ ಏನೇನು ಸಂಘದ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಸೌಹಾರ್ದಯುತವಾಗಿ ಚರ್ಚೆಗಳು ನಡೀತು. ಸಂಘದ ಉದ್ದೇಶ ಯಾವತ್ತಿದ್ರೂ ತುಂಬ ಅಭಿವೃದ್ಧಿ ಮಾಡಬೇಕು, ರೈತ ಬಾಂಧವರಿಗೆ ಮತ್ತು ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ತೋರಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಂಘದ ಆಡಳಿತ ಮಂಡಳಿ ತುಂಬ ವ್ಯವಸ್ಥಿತವಾಗಿ ಎಲ್ಲ ರೈತರ ಜೊತೆಯಲ್ಲಿ ಸೌಜನ್ಯಯುತವಾಗಿ ತುಂಬ ಅನುಕೂಲಗಳನ್ನು ಮಾಡಿಕೊಡ್ತಾ ಇದೆ. ತಮ್ಮ ಸಂಘ ಇನ್ನು ಮುಂದೆಯೂ ಸಹ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿ ತಾಲೂಕಿನಲ್ಲೇ ಉತ್ತಮ ಸಂಘ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರಿಗೆಲ್ಲರಿಗೂ ಶುಭಗಳನ್ನು ಕೋರ್ತಾ ಇದ್ದೇನೆ. ಮತ್ತು ವಿಜಯದಶಮಿ ಮತ್ತು ಆಯುಧ ಪೂಜೆಯ ಒಂದು ಶುಭಾಶಯಗಳನ್ನು ಎಲ್ಲ ರೈತ ಬಾಂಧವರಿಗೆ ಮತ್ತು ಸಂಘದ ಎಲ್ಲ ನಿರ್ದೇಶಕರಿಗೆ ಕೋರ್ತಾ ಇದ್ದೇನೆ. ವ್ಯವಸಾಯ ಸೇವಾ ಸಹಕಾರ ಸಂಘದ 2024 ಮತ್ತು 25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಇಂದು ಆರ್ಗದ್ದೆ ಚನ್ನಕೇಶವ ಸಮುದಾಯ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೆವು. 10 ಹಳ್ಳಿಗಳ ಎಲ್ಲ ರೈತ ಬಾಂಧವರು ಹಾಗೂ ಎಲ್ಲ ನಮ್ಮ ಷೇರುದಾರರ ಸದಸ್ಯರು ಇಂದು ಈ ಸರ್ವಸಭೆಯ ಆಹ್ವಾನಕ್ಕೆ ಎಲ್ಲರೂ ತುಂಬ ಜನ ಬಂದಿರ್ತಾರೆ. ಆದ್ದರಿಂದ ಈ ದಿನ ಸರ್ವಸಭೆಯಲ್ಲಿ ನಮ್ಮ ಆರ್ಗದ್ದೆ ವ್ಯವಸಾಯ ಸಹಕಾರ ಸಂಘದಲ್ಲಿ ನೂತನ ಕಟ್ಟಡ 1 ವರ್ಷ ಉದ್ಘಾಟನೆ ಮಾಡಿದ್ದೇವೆ. ಈಗಲೂ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಮುಂದೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಅಂತ ಹೇಳಿ ಧನ್ಯವಾದ.